ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ಇವತ್ತು ನಾನೊಂದು ಹೊಸ ಐಟಮ್ ಆರ್ಡರ್ ಮಾಡಿದ್ದೆ. ಇದನ್ನು ಅನ್ಬಾಕ್ಸ್ ಮಾಡಬೇಕು. ಸೊ ಇದೇನೆಂದರೆ ಆಟೋಮೆಟಿಕ್ ಫಿಶ್ ಫೀಡರ್. ಸೊ ಇದು ಏನಕ್ಕೆ ಯೂಸ್ ಅಂದರೆ, ಇನ್ ಕೇಸ್ ನೀವೀಗ ಮನೆಗೆ ಹೋಗ್ತೀರಾ, ಸೊ ಮನೆಗೆ ಹೋಗ್ಬೇಕಾದ್ರೆ ಫಿಶಿಗೆ ಫೀಡ್ ಮಾಡಲಿಕ್ಕೆ ಯಾರು ಇರೋಲ್ಲ. ಸೊ ಅದಕ್ಕೆ ಈ ಪ್ರಾಡಕ್ಟ್ ತುಂಬ ಯೂಸ್ ಆಗುತ್ತೆ. ಇನ್ ಕೇಸ್ ನೀವೆಲ್ಲ ಲಾಂಗ್ ಟ್ರಿಪ್ಸ್ ಎಲ್ಲ ಹೋದಾಗ ಇದನ್ನು ಆನ್ ಮಾಡಿ ಜಸ್ಟ್ ಆಟೋಮೆಟಿಕ್ ಫೀಡ್ ನಿಮಗೆ ಎಷ್ಟು 12 ಅವರ್ಸ್ ಬೇಕಾ 24 ಅವರ್ಸ್ ಬೇಕಾ ಅಂತ ಹೇಳಿ ಸೆಟ್ ಮಾಡಿದರೆ ಆಯಿತು. ಅದು ಪ್ರತಿ 12 ಅವರ್ಸಿಗೆ, ಇನ್ ಕೇಸ್ ನೀವು 12 ಅವರ್ಸಿಗೆ ಸೆಟ್ ಮಾಡಿದರೆ ಪ್ರತಿ 12 ಅವರ್ಸಿಗೆ ಫೀಡ್ ಮಾಡ್ತಾ ಇರುತ್ತೆ. 24 ಅವರ್ಸ್ ಸೆಟ್ ಮಾಡಿದರೆ ಎಷ್ಟು 24 ಗಂಟೆ ತನಕ ಫೀಡ್ ಮಾಡ್ತಾ ಇರುತ್ತೆ. ಸೊ ಅದ್ರ ಜೊತೆ ನಿಮಗೆ ಒಂದು ಸ್ವಿಚ್ ಸಿಗುತ್ತೆ. ಅದರಲ್ಲಿ ಎಷ್ಟು ಅಮೌಂಟ್ ಫೀಡ್ ಮಾಡಬೇಕಂತ ಇರುತ್ತೆ. ನೀವು ಅದನ್ನು ಅಡ್ಜಸ್ಟ್ ಮಾಡಿದರೆ ಆಯಿತು. ಜಾಸ್ತಿ ಬೇಕಾ ಕಮ್ಮಿ ಬೇಕಾ ಅದನ್ನು ನಾನು ಇವಾಗ ಹೇಗೆ ಅಂತ ಎಕ್ಸ್ಪ್ಲೇನ್ ಮಾಡಿ ತೋರಿಸ್ತೇನೆ. ಲೆಟ್ಸ್ ಅನ್ಬಾಕ್ಸ್ ದಿಸ್. ನೀವು ನೋಡ್ತಿರ್ಬೋದು, ಬ್ಯಾಟ್ರಿ ಕೊಟ್ಟಿದ್ದಾರೆ 2, ಹಾಗೆ ಅದ್ರ ಜೊತೆ ಒಂದು ಹೋಲ್ಡರ್ ಕೊಟ್ಟಿದ್ದಾರೆ, ಅದ್ರ ಜೊತೆ ಒಂದು ಪಿನ್ ಕೊಟ್ಟಿದ್ದಾರೆ ಫಿಕ್ಸ್ ಮಾಡೋಕ್ಕೆ. ಇದು ಅಡ್ಜಸ್ಟೇಬಲ್. ಇದು ಮ್ಯಾನ್ಯಲ್ ಕೊಟ್ಟಿದ್ದಾರೆ, ಇನ್ಸ್ಟ್ರಕ್ಷನ್ಸ್ ಹೇಗೆ ಫಿಕ್ಸ್ ಮಾಡೋದು, ಯಾವ ಥರ ಫೀಡ್ ಮಾಡೋದು ಅಂತ. ಸೊ ನೋಡಿ, ಈ ಥರ ಇದೆ ಬಾಕ್ಸ್. ಸೊ ಇದು ಆಟೋಮೆಟಿಕ್ ರೊಟೇಟ್ ಆಗುತ್ತೆ. ಇದು ನಿಮಗೆ ಎಷ್ಟು ಫೀಡ್ ಬೇಕಷ್ಟು ಸೆಟ್ ಮಾಡ್ಕೊಳ್ಳೋದು. ಇಲ್ಲಿ ಜಾಸ್ತಿ ಬೇಕಾದ್ರೆ ಜಾಸ್ತಿ, ಸ್ವಲ್ಪ ಕ್ವಾಂಟಿಟಿ ಬೇಕಾದ್ರೆ ಸ್ವಲ್ಪ ಕ್ವಾಂಟಿಟಿ ಫುಡ್ ಫೀಡ್ ಮಾಡೋ ಥರ. ಇದರಲ್ಲಿ ಮೇಲೆ ಎಳೆದ್ರೆ ಆಯಿತು. ಸೊ ಇಲ್ಲಿ ಬ್ಯಾಟ್ರಿ ಹಾಕೋದು, ಇದನ್ನು ಓಪನ್ ಮಾಡಬೇಕು. ಸೊ ನೀವು ನೋಡ್ತಿರ್ಬೋದು, ಇಲ್ಲಿ 12 ಅವರ್ಸ್ ಮತ್ತು 24 ಅವರ್ಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಇದು ಮ್ಯಾನ್ಯಲ್ ಬಟನ್. ಸೊ ಇಲ್ಲಿ 12 ಅಂದರೆ ಪ್ರತಿ 12 ಅವರ್ಸಿಗೊಮ್ಮೆ. ಅಂದರೆ ಈಗ ಬೆಳಿಗ್ಗೆ 8 o'clock ನೀವು ಫೀಡ್ ಮಾಡಿದರೆ ನೈಟ್ 8 o'clockಗೆ ಆಟೋಮೆಟಿಕ್ ಆಗಿ ಫೀಡ್ ಆಗುತ್ತೆ. ಸೊ ನೆಕ್ಸ್ಟ್ ಡೇ ವಾಪಸ್ 8 o'clockಗೆ ಫೀಡ್ ಆಗುತ್ತೆ. ಆಮೇಲೆ ವಾಪಸ್ 8 o'clock ನೈಟಿಗೆ ಫೀಡ್ ಆಗುತ್ತೆ. ಸೊ 24 ಅವರ್ಸ್ ಅಂದರೆ ಇನ್ ಕೇಸ್ ನೀವು ಬೆಳಿಗ್ಗೆ 8 o'clockಗೆ ಫೀಡ್ ಮಾಡಿದರೆ ನೆಕ್ಸ್ಟ್ ಡೇ 24 ಅವರ್ಸ್ ಬಿಟ್ಟು 8 o'clockಗೆ ಫೀಡ್ ಆಗುತ್ತೆ. ಇದು ಮ್ಯಾನ್ಯಲ್ ಅಂದರೆ ನಿಮಗೆ ಈಗ ಇನ್ ಕೇಸ್ ಫುಡ್ ಸ್ವಲ್ಪ ಇದಾಯಿತು, ಶಾರ್ಟೇಜ್ ಆಯಿತು, ಇನ್ನು ಸ್ವಲ್ಪ ಫೀಡ್ ಮಾಡಬೇಕಂತ ಹೇಳಿದರೆ ಮ್ಯಾನ್ಯಲ್ ಆಗಿ ಫೀಡ್ ಮಾಡ್ಬೋದು. ಸೊ ಇವಾಗ ನಾನು ಮ್ಯಾನ್ಯಲ್ ಬಟನ್ ಒತ್ತಿದ್ರೆ ಏನಾಗುತ್ತೆ ಅಂತ ತೋರಿಸ್ತಾನೆ. ಜಸ್ಟ್ ಮ್ಯಾನ್ಯಲ್ ಬಟನ್ ಪ್ರೆಸ್ ಮಾಡಿದರೆ ಆಯಿತು. ಮೇಲೆ ಕಾಣ್ತಿರ್ಬೋದು, ಟರ್ನ್ ಆಗ್ತಿರುತ್ತೆ. ಇದು ಆಟೋಮೆಟಿಕ್, ಇದನ್ನು ಮುಟ್ಟಕ್ಕೆ ಹೋಗಬೇಡಿ. ಒಂದು ಫುಲ್ ರೌಂಡ್ ಹೊಡೆಯುತ್ತೆ ಇದು. ಸೊ ಇಲ್ಲಿಂದ ಫುಡ್ ಬರುತ್ತೆ. ಸೊ ಇವಾಗ ಫುಡ್ ಹಾಕಿ ನಾನು ನಿಮಗೆ ಡೆಮೋ ತೋರಿಸ್ತಾನೆ. ಸೊ ಫಸ್ಟ್ ಇದನ್ನು ಓಪನ್ ಮಾಡಬೇಕು. ಓಪನ್ ಮಾಡೋದು ಹೇಗಂತ ತೋರಿಸ್ತಾನೆ. ಜಸ್ಟ್ ಇದನ್ನು ಎಳೆದ್ರೆ ಆಯಿತು, ಬರುತ್ತೆ ಹೊರಗಡೆ. ಸೊ ಇದರ ಒಳಗೆ ಮೋಟಾರ್ ಇರುತ್ತೆ, ಇದರ ಒಳಗೆ ಫುಡ್ ಫೀಡ್ ಹಾಕಿದ್ರೆ ಆಯಿತು. ಸೊ ಇದಂತ ತೆಗಿಬೋದು ಆರಾಮ್ಸೆ. ಇಲ್ಲಿ ಒಂದು ಹೋಲ್ಡರ್ ಇರುತ್ತೆ, ಇದನ್ನು ಪ್ರೆಸ್ ಮಾಡಿ. ಸೊ ಈ ಥರ ಇರುತ್ತೆ. ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಿರ್ಬೋದು. ಸೊ ನಾನು ಹೇಳಿದಾಗೆ ಇಲ್ಲಿ ಒಂದು ಸ್ವಿಚ್ ಇದೆ, ನಿಮಗೆ ಎಷ್ಟು ಬೇಕು ಅಷ್ಟು ಅಡ್ಜಸ್ಟ್ ಮಾಡ್ಕೊಳ್ಬೋದು. ಕ್ವಾಂಟಿಟಿ, ಫುಡ್ ಕ್ವಾಂಟಿಟಿ ಎಷ್ಟು ಬೇಕಂತ. ಸೊ ಇವಾಗ ಫುಡ್ ಹಾಕುವ. ಸೊ ಇವಾಗ ಕ್ಲೋಸ್ ಮಾಡುವ. ಈಗ ನಿಬ್ಬಿರುತ್ತೆ, ಆ ನಿಬ್ಬಿಗೆ ಇದು ಮ್ಯಾಚ್ ಆಗಬೇಕು. ಸೊ ಅಲ್ಲಿಂದ ಅಲ್ಲಿಗೆ ಪ್ರಾಪರಾಗಿ ಕುತ್ಕೊಳ್ಬೇಕಿದು, ಸೆಟ್ ಆಗಬೇಕು. ಸೊ ನಿಮಗೆ ಎಷ್ಟು ಬೇಕಷ್ಟು ಸೆಟ್ ಮಾಡ್ಕೊಳ್ಬೋದು ಇಲ್ಲಿ ಫುಡ್ ಇದರಲ್ಲಿ. ಈಗ ನೀವು ಫಿಕ್ಸ್ ಮಾಡೋಣ. ಜಸ್ಟ್ ಹೀಗೆ ಪ್ರೆಸ್ ಮಾಡಿದರೆ ಆಯಿತು, ಫಿಕ್ಸ್ ಆಗುತ್ತೆ. ಆಮೇಲೆ ಇಲ್ಲಿ ಫುಡ್ ಪ್ರೊವೈಡರನ್ನು ಎಷ್ಟು ಸೆಟ್ ಮಾಡಬೇಕು ಅಷ್ಟು ಸೆಟ್ ಮಾಡಿದರೆ ಆಯಿತು. ಸೊ ಇದು ಇವಾಗ ಜಾಸ್ತಿ ಇದೆ, ನಿಮಗೆ ಎಷ್ಟು ಕಮ್ಮಿ ಬೇಕಾದರೆ ಇದನ್ನು ಇಲ್ಲಿ ಹಾಕಿದ್ದಾರೆ. ನೀವು ಅಬ್ಸರ್ವ್ ಮಾಡ್ತಿರ್ಬೋದು, ಇಲ್ಲಿ ಲೈನ್ಸ್ ಪ್ರಕಾರ ಈ ಕಡೆ ಹೇಳಿದಷ್ಟು ಸ್ವಲ್ಪ ಫುಡ್ ಬೀಳೋದು, ಈ ಕಡೆ ಹೋದಷ್ಟು ಜಾಸ್ತಿ ಫುಡ್ ಬೀಳುತ್ತೆ. ಸೊ ನಾವು ಟೆಸ್ಟ್ ಮಾಡಿ ನೋಡುವ ಲೈಟಲ್ಲಿ ಇಟ್ಟು. ಸೊ ಇವಾಗ ಟ್ರೈ ಮಾಡುವ. ನಾನಿವಾಗ ಮ್ಯಾನ್ಯಲ್ ಬಟನ್ ಹೋಗ್ತಾನೆ, ಎಷ್ಟು ಫುಡ್ ಬೀಳುತ್ತೆ ಅಂತ ನೋಡುವ. ಸೊ ಒತ್ತಿದ ತಕ್ಷಣ ಫುಲ್ ಟರ್ನ್ ಆಗುತ್ತೆ. ಸೊ ಒಂದು ಕಂಪ್ಲೀಟ್ ಸುತ್ತಾಗುತ್ತೆ. ಸೊ ನೀವು ನೋಡ್ಕೊಳ್ಬೋದು, ನಿಮ್ಮ ಮೀನುಗಳಿಗೆ ಒಮ್ಮೆ ಎಷ್ಟು ಫುಡ್ ಬೇಕಾಗ್ಬೋದು ಅಂತ ನೋಡಿಕೊಂಡು ಅದರ ಮೇಲೆ ಸೆಟ್ ಮಾಡ್ಕೊಳ್ಳಿ. ಸೊ ಜಾಸ್ತಿ ಮೀನಿದ್ರೆ ನೀವು ಜಾಸ್ತಿ ಬೇಕಾದ್ರೆ ಸೆಟ್ ಮಾಡ್ಕೊಳ್ಬೋದು. ಸೊ ಇವಾಗ 12 ಅವರ್ಸ್ ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳಿಕೊಡ್ತೇನೆ. ಸೊ ನೀವು 12 ಅವರ್ಸ್ ಒತ್ತಿದ ತಕ್ಷಣ ಇದು ಒಂದು ರೌಂಡ್ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿಂದ ನೆಕ್ಸ್ಟ್ 12 ಅವರ್ಸ್ ಬಿಟ್ಟು ಫುಡ್ ಫೀಡ್ ಆಗುತ್ತೆ. ಸೊ ಇನ್ ಕೇಸ್ ಈಗ 24 ಅವರ್ಸ್ ಒತ್ತಿದ್ರೆ 24 ಅವರ್ಸ್ ಒತ್ತಿದ ತಕ್ಷಣ ಒಂದು ರೌಂಡ್ ಫೀಡ್ ಟರ್ನ್ ಆಗುತ್ತೆ. ಅಲ್ಲಿಂದ 24 ಅವರ್ಸ್ ಬಿಟ್ಟು ವಾಪಸ್ ಇನ್ನೊಂದು ರೌಂಡ್ ಫೀಡ್ ಆಗುತ್ತೆ. ಸೊ ಈಗ 12 ಅವರ್ಸ್ ಹೋಗ್ತಾನೆ, ನೋಡ್ಕೊಳ್ಳಿ.
ಸೊ ಇವಾಗ ಫೀಡ್ ಆಯಿತು. ಇನ್ನು ನೆಕ್ಸ್ಟ್ 12 ಅವರ್ಸ್ ಬಿಟ್ಟು ಆಟೋಮೆಟಿಕ್ಕಾಗಿ ಫೀಡ್ ಆಗುತ್ತೆ. ಸೊ ನೀವು ಇನ್ ಕೇಸ್ ಇಲ್ಲಿ 12 ಅವರ್ಸ್ ಹೊತ್ತಬೇಕಾದ್ರೆ ಇದು ಲೈಟ್ ಬ್ಲಿಂಕ್ ಆಗುತ್ತೆ ನೋಡಿ. ಸೊ ಇದನ್ನು ಇವಾಗ ಅಕ್ವೇರಿಯಂ ಫಿಕ್ಸ್ ಮಾಡಿ ತೋರಿಸ್ತಾನೆ. ಸೊ ನೀವು ಒಬ್ಸರ್ವ್ ಮಾಡ್ತಿರ್ಬೋದು, ಇದು ಹೋಲ್ಡರು, ಇದನ್ನು ಇಲ್ಲಿಗೆ ಫಿಕ್ಸ್ ಮಾಡಬೇಕು. ಅಡಿಗೆ ಫಿಕ್ಸ್ ಮಾಡಿ ಹೀಗೆ ಜಸ್ಟ್ ಸಿಂಪಲ್ ಲಾಕ್ ಸಿಸ್ಟಮು ಹೀಗಿಟ್ಟು ಇದಕ್ಕೊಂದು ಇದು ಕೊಟ್ಟಿದ್ದಾರೆ ಪಿನ್ ಲಾಕರ್ ಥರ ಹೀಗೆ ಲಾಕ್ ಮಾಡೋಕ್ಕೆ. ಇದನ್ನು ಟೈಟ್ ಮಾಡ್ಕೊಳ್ಬೇಕು. ಸೊ ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ ಮಾಡಿ ಟೈಟ್ ಮಾಡಿದರೆ ಸೊ ನಾನು ಈ ಥರ ಫಿಕ್ಸ್ ಮಾಡಿದ್ದೇನೆ. ಸೊ ನಾನು ಇವಾಗ 12 ಅವರ್ಸ್ ಪ್ರೆಸ್ ಮಾಡ್ತೇನೆ. ಸೊ ಎವ್ರಿ 12 ಅವರ್ಸ್ ಫೀಡ್ ಆಗುತ್ತೆ. ಇವಾಗ ರಾತ್ರಿ 8 ಗಂಟೆ ಆಗಿದೆ. ನೆಕ್ಸ್ಟ್ ಫೀಡ್ ಆಗೋದು ಇವಾಗ ಒಮ್ಮೆ ಫೀಡ್ ಆಗುತ್ತೆ ಪ್ರೆಸ್ ಮಾಡಿದ ತಕ್ಷಣ ಬಟನ್. ನೆಕ್ಸ್ಟ್ ಫೀಡ್ ಆಗೋದು ಬೆಳಿಗ್ಗೆ 8 ಗಂಟೆಗೆ. ನೀವು ನೋಡ್ತಿರ್ಬೋದು ಫಿಶಸ್ ಎಲ್ಲ ಬಂದು ಫುಡ್ ತಿಂತಂದ್ರೆ. ಸೊ ಇವತ್ತಿನ ವೀಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಸೊ ನಿಮಗೆ ನನ್ನ ವೀಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಆಲ್ಸೋ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಸೊ ಮುಂದಿನ ವೀಡಿಯೋದಲ್ಲಿ ಸಿಗ್ತಾನೆ. ಅಲ್ಲಿವರೆಗೆ ಥ್ಯಾಂಕ್ ಯು, ಬಾಯ್.